ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಪ್ರತಿದಿನ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳಲು ಈ ಕೆಲವೊಂದು ಟಿಪ್ಸ್ ಗಳನ್ನ ಅನುಸರಿಸಲೇಬೇಕು. ಹಾಗಾದರೆ ಅದು ಏನು ಎಂಬುದನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಹೇಗೆ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು? ನಮ್ಮ ದೇಹದ ಆರೋಗ್ಯವನ್ನ ನಮಗಿಂತ ಬೇರೆಯವರು ತಿಳಿದುಕೊಳ್ಳಲು ಸಾಧ್ಯವೇ? ಖಂಡಿತ ಇಲ್ಲ ಅಲ್ವಾ? ಹಾಗಾಗಿ ನಮಗೆ ಯಾವುದು ಸೂಕ್ತವಾಗುತ್ತದೆ, ಯಾವುದು ಆರೋಗ್ಯಕರ ಎಂಬುದು ನಮಗೆ ಮಾತ್ರ ಗೊತ್ತಿರುತ್ತದೆ. ಆಯುರ್ವೇದದ ಪ್ರಕಾರದಲ್ಲಿ ಒಬ್ಬ ಮನುಷ್ಯನ ಆರೋಗ್ಯಕಾರಿಯಾಗಿ ಈ 7 ನಿಯಮಗಳನ್ನ ಪಾಲಿಸಿ ಎಂದು ಹೇಳುತ್ತಾರೆ. 1. ಪ್ರತಿದಿನ ವ್ಯಾಯಾಮ ಮಾಡುವುದು. ಸೋಮಾರಿತನದಿಂದ ಇರುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನಾವು ನಮ್ಮ ಆರೋಗ್ಯಕ್ಕಾಗಿ ಪ್ರತಿದಿನ ಸ್ವಲ್ಪ ಮಟ್ಟಿಗಾದರೂ ವ್ಯಾಯಾಮ ಅಭ್ಯಾಸ ಮಾಡಲೇಬೇಕು. ಮಕ್ಕಳಿಂದ ಹಿಡಿದು ವಯೋವೃದ್ಧರಿಗೂ ಕೂಡ ವ್ಯಾಯಾಮ ಅತ್ಯಗತ್ಯ. ಸ್ವಲ್ಪ ಸಮಯ ಆದರೂ ನಮ್ಮ ವ್ಯಾಯಾಮದ ಕಡೆ ನಾವು ಗಮನ ಕೊಡೋಣ. 2ನೇದಾಗಿ, ಬೆಳಗಿನ ತಿಂಡಿಯನ್ನು ಸ್ಕಿಪ್ ಮಾಡಬೇಡಿ. ಸಂಶೋಧನೆ ಹೇಳುವಂತೆ ಬೆಳಗಿನ ತಿಂಡಿ ಅಥವಾ ಉಪಹಾರ ಪ್ರತಿಯೊಬ್ಬರಿಗೂ ಅವಶ್ಯಕ. ಇದು ನಮ್ಮ ಇಡೀ ದಿನದ ದೈಹಿಕ ಚೈತನ್ಯವನ್ನ ಕಾಪಾಡುತ್ತದೆ. ತಿನ್ನುವ ಆಹಾರದಲ್ಲಿ ವಿಟಮಿನ್ ಹಾಗೂ ಖನಿಜಾಂಶಗಳು ಹೆಚ್ಚಾಗಿದ್ದರೆ ಒಳ್ಳೆಯದು. ಆರೋಗ್ಯಕರ ಉಪಹಾರ ಸೇವನೆಯಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನ ಅಂಶ ಕೂಡ ಇರುವುದಿಲ್ಲ. 3ನೇದಾಗಿ, ನಿದ್ರೆ ಬಹಳ ಅವಶ್ಯಕ. ನಾವು ರಾತ್ರಿ ಹೊತ್ತು 8 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು. ಇದು ಆರೋಗ್ಯಕರ ಜೀವನಕ್ಕೆ ಮೊದಲ ನಡೆ. ನಮ್ಮ ದೇಹದಲ್ಲಿ ಆಂತರಿಕವಾಗಿ ಸಾಕಷ್ಟು ಕೆಲಸಗಳು ನಾವು ನಿದ್ರೆ ಮಾಡುತ್ತಿರುವಾಗ ನಡೆಯುತ್ತದೆ. ಇವುಗಳು ನಡೆಯಲೇಬೇಕು ಮತ್ತು ನಮ್ಮನ್ನ ಮರುದಿನ ಕಾರ್ಯಚಟುವಟಿಕೆಯಿಂದ ಕೂಡಿರಲು ನೆರವಾಗಬೇಕು. ಹಾಗಾಗಿ ನಾವು ರಾತ್ರಿ ಹೊತ್ತು ಕಣ್ತುಂಬ ನಿದ್ರೆ ಮಾಡಬೇಕು. 4. ಆರೋಗ್ಯಕರ ಆಹಾರ ಸೇವನೆ. ಯಾರು ಆರೋಗ್ಯಕರ ಆಹಾರ ಪದ್ಧತಿಯನ್ನ ಅಭ್ಯಾಸ ಮಾಡಿಕೊಂಡಿರುತ್ತಾರೋ ಅಂತವರಿಗೆ ಜೀವನ ಸುಖಮಯವಾಗಿರುತ್ತದೆ. ಆಹಾರ ಪದ್ಧತಿಯಲ್ಲಿ ಹಣ್ಣು, ತರಕಾರಿಗಳು, ಕಾಳುಗಳು, ಡ್ರೈ ಫ್ರೂಟ್ಸ್ ಇತ್ಯಾದಿಗಳನ್ನ ಸೇರಿಸಬೇಕು. ಸಕ್ಕರೆ ಮಿಶ್ರಿತ ಪಾನೀಯಗಳನ್ನ ಸೇವಿಸಬಾರದು. ನಿರ್ಜಲೀಕರಣ ಆಗಬಾರದು. ನಮ್ಮ ದೇಹ ಮುಕ್ಕಾಲು ಪಾಲು ನೀರಿನ ಅಂಶದಿಂದ ತುಂಬಿದೆ. ಹಾಗಾಗಿ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಶಗಳು ಕಾರ್ಯನಿರ್ವಹಿಸಲು ನಮ್ಮ ದೇಹಕ್ಕೆ ದ್ರವಾಂಶದ ಅವಶ್ಯಕತೆ ಇದೆ. ಆರೋಗ್ಯಕರ ಪಾನೀಯಗಳನ್ನ ಹಣ್ಣಿನ ರಸ, ಎಳೆನೀರು ಇವುಗಳ ಸೇವನೆ ಮಾಡಬೇಕು. 6. ಹಲ್ಲುಗಳ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಕೆಲವೊಂದು ಅಧ್ಯಯನಗಳು ಹೇಳುವ ಹಾಗೆ ಯಾರು ಬಾಯಿಯ ಹಾಗೂ ಹಲ್ಲುಗಳ ಆರೋಗ್ಯವನ್ನ ಕಾಪಾಡಿಕೊಳ್ಳುತ್ತಾರೆ ಅವರಿಗೆ 6 ವರ್ಷಗಳ ಆಯುಷು ಹೆಚ್ಚಾಗುತ್ತದೆ ಎಂದು ತಿಳಿದು ಬಂದಿದೆ. ಹಾಗಾಗಿ ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ಮಲಗುವ ಮುಂಚೆ ಹಲ್ಲುಜ್ಜಿ ಮಲಗಬೇಕು. ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳು. ನಮ್ಮ ಮನಸ್ಸು ಕೇವಲ ಒಂದೇ ಕೆಲಸದ ಮೇಲೆ ಗಮನ ಹರಿಸಿದರೆ ಅಥವಾ ನಾವು ಯಾವಾಗಲೂ ಒಂದೇ ಸ್ಥಳದಲ್ಲಿ ಇದ್ದರೆ ಅದರಿಂದ ನಾವು ಮಾನಸಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಿರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸು ಹಾಗೂ ದೇಹವನ್ನು ಸದಾ ಆರೋಗ್ಯಕರವಾಗಿ ಇರಿಸಿಕೊಳ್ಳಲು ನೆರವಾಗುವುದು ಎಂದರೆ ನಾವು ಬೇರೆ ಬೇರೆ ವಿಚಾರಗಳನ್ನ ತಿಳಿದುಕೊಳ್ಳಲು ಪ್ರಯತ್ನಿಸುವುದು, ಬೇರೆ ಬೇರೆ ಕೆಲಸಗಳ ಕಡೆಗೆ ಹೆಚ್ಚು ಕೆಲಸ ಮನಸ್ಸು ಮಾಡುವುದು. ಆಲೋಚನೆಗಳು ಬೇರೆ ಆಗಿದ್ದರೂ ಕೂಡ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿ ಇರುತ್ತದೆ. ಈ ರೀತಿಯಾಗಿ ಜೀವನವನ್ನ ರೂಪಿಸಿಕೊಂಡು ಉತ್ತಮವಾದ ಆರೋಗ್ಯ ಮತ್ತು ನೆಮ್ಮದಿಯ ಜೀವನವನ್ನ ನಾವು ಸಾಗಿಸೋಣ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ತುಂಬಾ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.